ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಯಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ದೋಸೆ ಮಾಡೋಣ. ಚೋಲೆ ದೋಸೆ ಫ್ರೆಂಡ್ಸ್, ಕಾಬೂಲ್ ಕಡಲೆಕಾಳನ್ನೆಲ್ಲ ಹಾಕಿ ಮಾಡುವಂಥ ದೋಸೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ವೆರಿ ಹೆಲ್ದಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಕಾಬೂಲ್ ಕಡಲೆಕಾಳು ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆಯೇ 2 ಕಪ್ಪು ರೈಸ್ ಹಾಕ್ಕೊಳ್ಳಿ, ಮಾಮೂಲಿ ಅಕ್ಕಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ನೀಟಾಗಿ 2ರಿಂದ 3 ಸರಿ ವಾಶ್ ಮಾಡ್ಕೊಳ್ಳಿ. 4ರಿಂದ 6 ಅವರ್ ನೆನೆಸ್ಕೊಳ್ಳಿ. ನೋಡಿ, ನೆಂದ ಮೇಲೆ ಕಾಳೆಲ್ಲ ಎಷ್ಟು ದಪ್ಪ ಆಗಿರುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಫುಲ್ಲು ನೈಸಾಗಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆ್ಯಂಡ್ ವೆರಿ ಹೆಲ್ದಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಿ. ರಾತ್ರಿ ಎಲ್ಲ ಒಂದು 8 ಅವರ್ ಫರ್ಮೆಂಟೇಷನ್ ಆಗಬೇಕು. ಮಾಮೂಲಿ ದೋಸೆ ಇಡ್ಲಿ ಹಿಟ್ಟು ಯಾವ ಥರ ಮಾಡ್ತೀವೋ ಅದೇ ರೀತಿಯಾಗಿಯೇ. ಈಗ ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಯಾವುದೋ ಉದ್ದಿನಬೇಳೆ ಎಲ್ಲ ಕೂಡ ಹಾಕಿಲ್ಲ, ಬರೀ ಕಡಲೆಕಾಳು ಅಕ್ಕಿ. ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ, ಎಷ್ಟು ಚೆನ್ನಾಗಿದೆ ದೋಸೆ ಹಿಟ್ಟು, ಚೆನ್ನಾಗಿ ಬಂದಿದೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಎಷ್ಟು ನೀಟಾಗಿ ಬಂದಿದೆ, ನೀಟಾಗಿ ಚೆನ್ನಾಗಿ ಉಬ್ಬಿದೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ, ಜಾಸ್ತಿ ತೆಳುಗೆ ಮಾಡ್ಕೊಬೇಡಿ. ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಹಿಟ್ಟನ್ನ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಪೋರಿಂಗ್ ಕನ್ಸಿಸ್ಟೆನ್ಸಿ ಇಷ್ಟು ಇರಬೇಕು. ಈಗ ಒಂದು ತವಾ ಬಿಸಿ ಇಡಿ. ತವಾ ಬಿಸಿ ಇಟ್ಟು ದೋಸೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ವೆರಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಆ್ಯಂಡ್ ವೆರಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ದೋಸೆ. ಈಗ ಮೇಲೆ 2 ಸ್ಪೂನು ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಿದ್ದರೆ ತುಪ್ಪನೂ ಹಾಕ್ಕೋಬೋದು. ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈಗ ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡನ್ನು ಕುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಎದ್ದೊಳುತ್ತೆ, ಏನು ಕಚ್ಚೋದಿಲ್ಲ, ಏನು ಸಿಗಲ್ಲ. ಬೇಕಂದರೆ ಒಂದು ಸೈಡನ್ನು ಕುಕ್ ಮಾಡ್ಕೋಬೋದು, ಇಲ್ಲಾಂದರೆ 2 ಸೈಡನ್ನು ಕುಕ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಚೋಲೆ ದೋಸೆ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇದೇ ರೀತಿ ಎಲ್ಲ ದೋಸೆನೂ ಹಾಕ್ಕೊಳ್ಳಿ. ಇದನ್ನು ಚಟ್ನಿ, ಆಲೂಗಡ್ಡೆ ಪಲ್ಯ ಇಲ್ಲ ಚಟ್ನಿ ಪುಡಿ ಜೊತೆ ಟೇಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಮಕ್ಕಳಿಗೆ ಮಾಡಿಕೊಡಿ, ವೆರಿ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಆಗಿರುತ್ತೆ. ಟೇಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿದೆ. ಬನ್ನಿ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ವಾವ್ ಫ್ರೆಂಡ್ಸ್, ಸೂಪರಾಗಿದೆ. ಚೋಲೆ ದೋಸೆ ಅಂತಲೇ ಗೊತ್ತಾಗಲ್ಲ, ಮಾಮೂಲಿ ದೋಸೆ ಥರನೇ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.